ಸರ್, ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅನುಗುಣವಾಗಿ ನಮ್ಮ ಪ್ರಾಡಕ್ಟ್ಸಲ್ಲಿ ಕೆಲವೊಂದು ಮಾರ್ಪಾಡು ತರೋದು ವಾಸಿ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಮಾರ್ಕೆಟಿಗೆ ಸರಿಯಾಗಿ ನಮ್ಮ ಇಂಗ್ರೀಡಿಯೆಂಟ್ಸ್ನ ಕೆಲವು ಬದಲಾಯಿಸೋಣ. ಸರ್? ಹಾಂ, ಸಾರಿ, ಏನು ಹೇಳಿದೆ? ಇಲ್ಲ, ಎಕ್ಸ್ಪೋರ್ಟ್ ಮಾಡೋ ಫುಡ್ಡಲ್ಲಿ ಒಂದಷ್ಟು ಬದಲಾವಣೆ ತರೋದು ವಾಸಿ ಅಂತ ನನಗೆ ಅನ್ನಿಸ್ತಾ ಇದೆ. ಫಾರಿನ್ ಕಸ್ಟಮರ್ಸ್ನ ದೃಷ್ಟಿಲಿ ಇಟ್ಕೊಂಡು. ಬೇಡ, ನಾವು ಎಕ್ಸ್ಪೋರ್ಟ್ ಮಾಡಿದ್ರು ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ನಮ್ಮವರ ಇಂಡಿಯನ್ಸ್. ಫಾರಿನರ್ಸ್ ಯಾರು ಈ ಹಪ್ಪಳ ಸಣ್ಣಗೆ ಉಪ್ಪಿನಕಾಯಿ ಕೊಂಡ್ಕೊಳ್ಳೋದಿಲ್ಲ ನೋಡು. ಅದು ಸರಿನೇ, ಆದರೂ ಈ ವಿಚಾರನೆಲ್ಲ ಈಗಲೇ ಮಾತಾಡಬೇಕಾ ನಂದು? ಸರ್, ಮೀಟಿಂಗ್ ಅಜೆಂಡಾನೇ ಅದು. ಹೇಗಾಯಿತು ನೀನು ಆ್ಯನಿವರ್ಸರಿ? ಚೆನ್ನಾಗಾಯಿತು. ನಿಂದು ಲವ್ ಮ್ಯಾರೇಜ್ ಅಲ್ವಾ? ಹೌದು. ನಿನಗೆ ಲವ್ ಆಗಿದೆ ಅಂತ ಹೇಗೆ ಗೊತ್ತಾಯಿತು? ಹೇಳೋ, ಅದ್ರ ಸಿಂಪ್ಟಮ್ಸ್ ಏನು? ಏನು ಸರ್, ಲವ್ ಅನ್ನೋದು ಒಂದು ಕಾಯಿಲೆ ಅನ್ನೋ ಥರ ಕೇಳ್ತಾ ಇದ್ದೀರಾ? ಆದರೂ ಅದರದ್ದು ಆದಂಥ ಒಂದು ಸ್ವೀಟ್ ಪೇಯ್ನ್ ಇರುತ್ತಲ್ವಾ? ಹೌದು. ನೀನೇನು ಹೀಗೆ ನೋಡ್ತಿದ್ಯಾ? ನಾನು ಕೇಳಿದ್ರೆ ನಿನ್ನ ಲವ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಏನು ಸರ್? ಯಾವಾಗಲೂ ಅವಳದೇ ಯೋಚನೆ ಅಲ್ವಾ? ಅದು ಬಿಟ್ಟು ಮನಸ್ಸು ಬೇರೆ ಕಡೆಗೆ ಹರಿಯೋದೇ ಇಲ್ಲ ಅಲ್ವಾ? ನನಗೇನೋ ಗೊತ್ತು, ನೀನು ಲವ್ ಮಾಡಿದವನು ಎಕ್ಸ್ಪೀರಿಯನ್ಸ್ ಹೇಳ ಅಂತ ನನ್ನನ್ನೇ ಕೇಳ್ತಿದ್ಯಾ? ಹೋಗಪ್ಪ. ಯಾವ ಫೋನ್ ರಿಂಗ್ ಆದರೂ ಅವಳದೇ ಆಗಿರಲಿ ಅಂತ ಅನ್ಸುತ್ತೆ. ಮೆಸೇಜ್ ಮಾಡೋದಕ್ಕೆ, ಫೋನ್ ಮಾಡೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಇರ್ತೀವಿ. ಯಾವಾಗ ಸಿಗ್ತಾಳೋ, ಅದು ಯಾವ ಡ್ರೆಸ್ ಹಾಕೊಂಡಿರ್ತಾಳೋ, ನನ್ನನ್ನು ನೋಡಿ ಅವಳಿಗೆ ಏನು ಅನ್ಸುತ್ತೋ, ಇದೇ ಯೋಚನೆಗಳು. ಹೌದು. ಹೌದಾ ಅಂದರೆ ಹೌ ನೈಸ್ ಅಲ್ವಾ ನಂದು? ಹೇಗೆ ಪ್ರಪೋಸ್ ಮಾಡಿದ್ಯೋ? ದಿನ ಒಬ್ರನ್ನೊಬ್ರು ನೋಡ್ತಾ ಇದ್ವಿ. ಎಲ್ಲಿ? ಬಸ್ ಸ್ಟಾಪಲ್ಲಿ. ಆಮೇಲೆ ಒಂದಷ್ಟು ದಿವಸ ಆದಮೇಲೆ ನಾನು ಅವಳಿಗೆ ಸ್ಮೈಲ್ ಮಾಡಿದೆ, ಅವಳು ನನಗೆ ಸ್ಮೈಲ್ ಮಾಡಿದ್ಲು. ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತು, ಆದರೆ ಅದಕ್ಕಿಂತ ಜಾಸ್ತಿ ತಲೆ ಕೆಡ್ತು.